ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು TDS ಕ್ರಿಯೇಷನ್ಸ್ 1819. ನಾನು ನಿಮ್ಮ ಸುಷ್ಮಾ. ಮೊನ್ನೆ ಕಾಳು ಸಾಂಬಾರ್ ಮಾಡಿದ್ದೆ, ನಿನ್ನೆ ಬೇಳೆ ಸಾಂಬಾರ್ ಮಾಡಿದ್ದೆ. ಪ್ರತಿದಿನ ಸಾಂಬಾರ್ ಮಾಡಿ ಮಾಡಿ ಬೇಜಾರಾಗೋಗಿದೆ. ಇವತ್ತೇನ್ ಮಾಡೋದು ಹಾಗಂತ ಎಲ್ಲಾರ ಮನೆಯಲ್ಲೂ ಅನ್ಕೊಂತೀವಿ. ವಾರದಲ್ಲಿ 2 ದಿನ ಈ ರೀತಿ ಗೊಜ್ಜುಗಳನ್ನ ಮಾಡಿದ್ರೆ ಸೂಪರ್ ಆಗಿರತ್ತೆ. ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಅನ್ನ ಕೊಡಿ. ಇವತ್ತು ನಾನು ಸೂಪರ್ ಆಗಿರುವಂತ ಖಾರವಾಗಿರುವಂತ ಜೀರಿಗೆ ಗೊಜ್ಜನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಜೀರಿಗೆ ಗೊಜ್ಜಿಗೆ ಬೇಕಾಗಿರುವಂತ ಸಾಮಗ್ರಿಗಳು, ಮೊದಲು ಒಗ್ಗರಣೆಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. 50 ಗ್ರಾಂ ಅಡುಗೆ ಎಣ್ಣೆ, 1 ಸ್ಪೂನ್ ಸಾಸಿವೆ, 2 ಕಡ್ಡಿ ಆಗುವಷ್ಟು ಕರಿಬೇವು, 2 ಗುಂಟೂರು ಮೆಣಸಿನಕಾಯಿ, 2 ಗೆಡ್ಡೆ ಸಿಪ್ಪೆ ಸುಲಿದಿಟ್ಕೊಂಡಿರುವಂತ ಬೆಳ್ಳುಳ್ಳಿ, 2 ದೊಡ್ಡ ಈರುಳ್ಳಿಯನ್ನ ತಗೊಂಡು ಸಣ್ಣಗೆ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಜೀರಿಗೆ ಗೊಜ್ಜಿಗೆ ಈರುಳ್ಳಿಯನ್ನ ಇದೇ ರೀತಿನೇ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ. ಈಗ ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. 3 ಸ್ಪೂನ್ ಜೀರಿಗೆ, 4 ಕಾಳು ಮೆಣಸು, 2 ಮೆಂತ್ಯ ಕಾಳು, ಕರಿಬೇವು ಸ್ವಲ್ಪ, ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ 15ರಿಂದ 20, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಒಂದನ್ನು ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳನ್ನು ಯಾವುದೇ ರೀತಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 3 ಸ್ಪೂನ್ ಜೀರಿಗೆ, ಮೆಣಸು, ಮೆಂತ್ಯ ಕಾಳು, ಕರಿಬೇವು, ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ, ಹುಣಸೆ ಹಣ್ಣನ್ನು ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಇಷ್ಟನ್ನು ಹಾಕೊಂಡು ಫಸ್ಟ್ ಪುಡಿ ಮಾಡಿಟ್ಕೊಂಡು ನಂತರ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನ ಸೈಡ್ ನಲ್ಲಿ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅಡುಗೆ ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆಯನ್ನ ಹಾಕೊಂಡು ಸಾಸಿವೆ ಚಟಪಟ ಸಿಡಿದ ನಂತರ 2 ಗೆಡ್ಡೆ ಸಿಪ್ಪೆ ಸುಲಿದಿಟ್ಕೊಂಡಿರುವಂತ ಬೆಳ್ಳುಳ್ಳಿಯನ್ನ ಲೈಟ್ ಆಗಿ ಕುಟಾಣಿ ಕಲ್ಲಲ್ಲಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದರ ಹಿಂದೆನೆ ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನಾವು ಹಾಕೊಂಡಿರುವಂತ ಈರುಳ್ಳಿ ಬರೀ ಗೋಲ್ಡನ್ ಬಣ್ಣ ಅಲ್ಲ, ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಜೀರಿಗೆ ಗೊಜ್ಜು ಬಿಸಿ ಅನ್ನಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಈ ಗೊಜ್ಜನ್ನ ಮೈ ನೆರೆದಿರುವಂತಹ ಹೆಣ್ಣು ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೂ ಸಹ ಊಟಕ್ಕೆ ಕೊಡ್ತಾರೆ. ಈರುಳ್ಳಿ ಫುಲ್ ಕೆಂಪಗಾಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆಯನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮ್ನಲ್ಲಿ ತೆಗೆದಿಟ್ಕೊಂಡಿರುವಂತ 1/4 ಟೀ ಸ್ಪೂನ್ ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಂಡು ಮಸಾಲಾ ಜೊತೆನಲ್ಲೇ ಫ್ರೈ ಮಾಡ್ಕೊಂತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಮಸಾಲಾ ಜೊತೆನಲ್ಲೇ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ಈಗ ಇದಕ್ಕೆ 2 ಲೋಟ ನೀರನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂತೀನಿ. ಇದನ್ನ ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂದ್ರೆ ಇದು ಗೊಜ್ಜಿನ ಹದಕ್ಕೆ ಬಂದು ಸುತ್ತ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಗಂಡು ಮಕ್ಕಳು ಯಾರಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಗೊಜ್ಜನ್ನ ಬಾಣಂತಿಯರು, ಮೆಚೂರ್ಡ್ ಆಗಿರುವಂತ ಹೆಣ್ಮಕ್ಳು ಮಾತ್ರನೇ ತಿನ್ನೋದು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಗೊಜ್ಜನ್ನ ಗಂಡಸರು, ಹೆಂಗಸರು ಯಾರು ಬೇಕಿದ್ರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ಈ ಗೊಜ್ಜಿಗೆ ಸ್ವಲ್ಪನೂ ನೀರನ್ನ ತಾಕಿಸದೆ ಏರ್ ಟೈಟ್ ಬಾಕ್ಸ್ ನಲ್ಲಿ 1 ತಿಂಗಳ ಕಾಲ ಫ್ರಿಡ್ಜ್ ನಲ್ಲಿ ಇಟ್ಕೋಬಹುದು. ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಂಡು ಗೊಜ್ಜಿನ ಹದಕ್ಕೆ ಬಂದಿದೆ. ಜೀರಿಗೆ ಗೊಜ್ಜು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸ್ಟವ್ ಅನ್ನ ಆಫ್ ಮಾಡಿ ಈ ಗೊಜ್ಜನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಗುಡ್ ಕಮೆಂಟ್ ಅನ್ನ ಕೊಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.